ಯಾದಗಿರಿಯ ಸುರಪುರದಲ್ಲಿ ಘೋರ ದುರಂತ ಸಂಭವಿಸಿದೆ. ಕಾರು ಮತ್ತು ಬಸ್ ಮಧ್ಯೆ ಭೀಕರ ಆಕ್ಸಿಡೆಂಟ್ ಸಂಭವಿಸಿರುವಂತದ್ದು. ಕಾರ್ನಲ್ಲಿದ್ದಂತಹ 6 ಮಂದಿ ಪ್ರಯಾಣಿಕರು ಸಜೀವ ದಹನರಾಗಿದ್ದಾರೆ, ಸುಟ್ಟು ಕರಕಲಾಗಿದ್ದಾವೆ. ಮೃತದೇಹಗಳು ಕ್ಷಣ ಮಾತ್ರದಲ್ಲೇ ಬಸ್ ಹೊತ್ತಿ ಉಳಿದಿರುವಂತದ್ದು. ದೇವಾಪುರ ಬಳಿಯಂತಹ ಶಾಂತಾಪುರ ಕ್ರಾಸ್ನಲ್ಲಿ ಅವಘಡ ಸಂಭವಿಸಿದೆ. ಯಾದಗಿರಿಯ ಸುರಪುರದಲ್ಲಿ ನಡೆದಿರುವಂತಹ ಭೀಕರ ಆಕ್ಸಿಡೆಂಟ್ ಇದು. ಏಕಾಏಕಿಯಾಗಿ ಕಾರು ಮತ್ತು ಬಸ್ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿರುವಂತಹ ಪರಿಣಾಮದಿಂದಾಗಿ ಏಕಾಏಕಿಯಾಗಿ ಬೆಂಕಿ ಹೊತ್ಕೊಂಡಿರುವಂತಹ ಪರಿಣಾಮದಿಂದ ಬಸ್ ಸುಟ್ಟು ಕರಗಲಾಗಿದೆ. ಕಾರ್ನಲ್ಲಿದ್ದಂತಹ 6 ಮಂದಿ ಪ್ರಯಾಣಿಕರು ಸಜೀವ ದಹನರಾಗಿದ್ದಾರೆ ಸ್ಥಳದಲ್ಲೇ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ ಎಷ್ಟರ ಮಟ್ಟಿಗೆ ಹೊತ್ತಿ ಉರಿತಾ ಇದೆ ಬಸ್ ಅಂತ ಹೇಳಿ. ಆ ಕಡೆಯಿಂದ ಬಸ್ ಬರ್ತಾ ಇದ್ರೆ ಈ ಕಡೆಯಿಂದ ಕಾರ್ ಹೋಗ್ತಾ ಇತ್ತು. ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದಾಗಿ ಏಕಾಏಕಿಯಾಗಿ ಬಸ್ನಲ್ಲಿ ಬೆಂಕಿ ಹೊತ್ಕೊಂಡು ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಬಸ್ ಹೊತ್ಕೊಂಡಿದೆ ಅಂತ ಹೇಳಿ ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಿ. ಇದು ಬಸ್ ಅಂತ ಹೇಳಿ ಹೇಳ ತೀರದಷ್ಟು ಸುಟ್ಟು ಕರಕಲಾಗ್ಬಿಟ್ಟಿದೆ. 6 ಮಂದಿ ಈಗ ಸಾವನ್ನಪ್ಪಿದ್ದಾರೆ. ಒಂದು ಘಟನೆಯಲ್ಲಿ ಎಷ್ಟರ ಮಟ್ಟಿಗೆ ದಟ್ಟವಾದಂತಹ ಹೊಗೆ ಆವರಿಸಿಕೊಂಡ್ಬಿಟ್ಟಿದೆ. ಮತ್ತೊಂದು ಕಡೆ ಆಂಬ್ಯುಲೆನ್ಸ್ ಕೂಡ ಈಗ ಸ್ಥಳಕ್ಕೆ ಆಗಮಿಸಿದೆ. ಮೃತದೇಹಗಳನ್ನು ಶಿಫ್ಟ್ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಈಗ ಈ ಒಂದು ಘಟನೆಯಲ್ಲಿ ಈಗ ಸಾಕಷ್ಟು ಮಂದಿ ಗಂಭೀರ ಗಾಯಗೊಂಡಿದ್ದಾರೆ. ಯಾದಗಿರಿಯಿಂದ ರಾಯಚೂರು ಕಡೆಗೆ ಹೊರಟಿರುವಂತಹ ಕಾರು ಬೆಂಗಳೂರಿನಿಂದ ಕಲಬುರಗಿ ಕಡೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ದೇವಾಪುರ ಬಳಿ ಕಾರು ಮತ್ತು ಬಸ್ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿದೆ. ಅಪಘಾತದ ಬಳಿಕ ಓರ್ವನ ಮೃತದೇಹವನ್ನ ಅಲ್ಲಿರುವಂತಹ ಸ್ಥಳೀಯರೇ ಮುಂದಾಳತ್ವವನ್ನು ವಹಿಸಿ ಹೊರತೆಗೆಯುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಮೃತದೇಹಗಳ ಹೊರತೆಗಿತಾ ಇದ್ದಂತಹ ಸಂದರ್ಭದಲ್ಲಿ ಬೆಂಕಿ ಈ ರೀತಿಯಾಗಿ ದಗದಗನೆ ಹೊತ್ತಿ ಉರಿತಾ ಇದೆ. ಭಾನೆತ್ತರಕ್ಕೆ ದಟ್ಟವಾದಂತಹ ಹೊಗೆ ಆವರಿಸಿಕೊಳ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಸುರಪುರ ಠಾಣಾ ಪೊಲೀಸರು. ಆ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಯಾರ ತಪ್ಪಿದೆ, ಬಸ್ ತಪ್ಪಿದೆನಾ ಅಥವಾ ಕಾರಿನ ತಪ್ಪಿದೆನಾ, ಇವೆಲ್ಲವೂ ಕೂಡ ತನಿಖೆ ನಂತರ ಮತ್ತಷ್ಟು ವಿಚಾರಗಳು ಕೂಡ ಬಯಲಾಗುವಂತಹ ಸಾಧ್ಯತೆ. ಈಗಾಗಲೇ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ಬಸ್. ಹೇಳಿ ಕೇಳಿ ಬಸ್ನಲ್ಲಿ ಸಾಕಷ್ಟು ಮಂದಿ ಪ್ರಯಾಣ ಮಾಡ್ತಾ ಇರ್ತಾರೆ. ಬೆಂಗಳೂರಿನಿಂದ ಕಲಬುರಗಿ ಕಡೆಗೆ ಹೊರಟ ಇದ್ದಂತಹ ಬಸ್ ಇದು. ರಾಯಚೂರಿನಿಂದ ಕಲಬುರಗಿಯತ್ತ ಹೋಗ್ತಾ ಇದ್ದಂತಹ ಕಾರು ಮುಖಾಮುಖಿ ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದಾಗಿ ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸಿಬಿಟ್ಟಿದೆ. ನಿಜಕ್ಕೂ ಬೇಸರದ ಸಂಗತಿ. ಈಗಾಗಲೇ 6 ಮಂದಿ ಸಜೀವ ದಹನರಾಗಿದ್ದಾರೆ. ಬಸ್ನಲ್ಲಿ ಹೋಗ್ತಾ ಇದ್ರು. ಅವ್ರು ಯಾರು ಕೂಡ ಊಹಿಸಿರ್ಲಿಲ್ಲ ಈ ರೀತಿಯಾಗಿ ಆಗತ್ತೆ ಅಂತ ಹೇಳಿ. ನಾವು ಊರಿಗೆ ಹೋಗಿ ಸೇಫ್ ಆಗಿ ತಲುಪ್ತೀವಿ ಅನ್ನುವಂತಹ ಒಂದು ಮನೋಭಾವ ಇಟ್ಕೊಂಡೇ ಹೋಗ್ತಾ ಇದ್ರು. ಅವ್ರು ಯಾರಿಗೂ ಕೂಡ ಗೊತ್ತಿರಲಿಲ್ಲ ನಾವು ಈ ಒಂದು ಬಸ್ನಲ್ಲಿ ಈ ರೀತಿಯಾದಂತಹ ದುರ್ಘಟನೆಯಲ್ಲಿ ಸಜೀವ ದಹನರಾಗ್ತೀವಿ ಅಂತ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಸನಗೌಡ ಪಾಟೀಲ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಪಾಟೀಲ್, ನಿಜಕ್ಕೂ ಬೇಸರದ ಸಂಗತಿ. ಎಷ್ಟು ಗಂಟೆಗೆ ಈ ದುರಂತ ಸಂಭವಿಸಿತು? ಈಗಾಗಲೇ 6 ಮಂದಿ ಸಜೀವ ದಹನರಾಗಿದ್ದಾರೆ. ಮೃತದೇಹಗಳನ್ನು ಏನಾದರೂ ಶಿಫ್ಟ್ ಮಾಡಲಾಯ್ತಾ, ಹೆಂಗೆ ಬಸವರಾಜ್? ದೀಪ, ಏನು ಕಾರ್ ಮತ್ತು ಖಾಸಗಿ ಬಸ್ ಮಧ್ಯೆ ಮುಖಾಮುಖಿ ಡಿಕ್ಕಿ ಆಗಿದೆ. ಅಂದ್ರೆ ಕಾರಿನಲ್ಲಿ 7 ಜನ ಸಾವನ್ನು ಒಪ್ಪಿದ್ದಾರೆ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಏನು, ಯಾದಗಿರಿಯಿಂದ ಕಾರ್ ಕೂಡ ರಾಯಚೂರು ಕಡೆ ಹೊರಡ್ತಾ ಇತ್ತು. ಹಾಗಾಗಿ ಬೆಂಗಳೂರಿನಿಂದ ಗುಲ್ಬರ್ಗ ಹೋಗ್ತಾ ಇದ್ದಂತ ಖಾಸಗಿ ಬಸ್ 2 ನಡಬರ್ಕೆ ಮುಖಾಮುಖಿ ಡಿಕ್ಕಿ ಆಗಿದೆ. ಆದ ಕಾರಣದಿಂದ ಆ ಸ್ಥಳದಲ್ಲೇ 7 ಜನನ್ನು ಕೂಡ ಮೃತಪಟ್ಟಿದೆ ಅಂತ ಕೂಡ ಮಾಹಿತಿ ಲಭ್ಯವಾಗಿದೆ. ಒಟ್ಟಿನಲ್ಲಿ 7 ಜನನು ಶವವನ್ನು ಕೂಡ ತಾಲೂಕು ಆಸ್ಪತ್ರೆಗೆ ಕೂಡ ತೆಗೆದುಕೊಂಡು ಹೋಗಲು ಮುಂದಾಗ್ತಾ ಇದ್ದಾರೆ. ಸ್ಥಳಕ್ಕೆ ಜಿಲ್ಲಾ ಎಸ್ಪಿ ಆಗಿರುವಂತ ಪೃಥ್ವಿ ಶಂಕರ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸುರಪುರ ಪೊಲೀಸರು ಕೂಡ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ದೀಪಾ, ಎಸ್ ಬಸನಗೌಡ ಪಾಟೀಲ್, ಈಗ ಈ ರೀತಿಯಾದಂತಹ ಘೋರ ದುರಂತ ಯಾವ ರೀತಿ, ಅಂದ್ರೆ ಯಾವಾಗ ಸಂಭವಿಸಿತು, ಎಷ್ಟೊತ್ತಿಗಾಯ್ತು, ಅಂಡ್ ಈ ಒಂದು ಘಟನೆಯಲ್ಲಿ ಗಂಭೀರ ಗಾಯಗೊಂಡಿರುವಂತಹ ಆರೋಗ್ಯ ಸ್ಥಿತಿ ಹೆಂಗಿದೆ? ದೀಪ, ಏನು
ಸ್ಥಳಕ್ಕೆ ಆಗಮಿಸಿರುವಂತ ಎಸ್ ಪಿ ಅವರು ಕೂಡ ಪರಿಶೀಲನೆ ನಡೆಸ್ತಾ ಇದ್ರು. ಆದ್ರೂ ಕೂಡ ಅಂದ್ರೆ ಬೀದರ್ ಟು ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರದಲ್ಲಿ ಈ ದುರ್ಘಟನೆ ನಡೆದಿದೆ ಅಂತಾನೆ ಹೇಳಲಾಗುತ್ತೆ. ಅಂದ್ರೆ ಸುಮಾರು ಅಂದ್ರೆ ರಾಷ್ಟ್ರೀಯ ಹೆದ್ದಾರ ಬಹಳ ಚಿಕ್ಕದಾಗಿದೆ. ಆದ ಕಾರಣದಿಂದ ಎಲ್ಲ ಒಂದ್ ಕಡೆ ಆ ದುರಂತ ಆಗಿದೆ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ಈಗಾಗಲೇ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ದೀಪಾ. ಎಸ್ ಬಸನಗೌಡ ಪಾಟೀಲ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ ಎಷ್ಟೋ ಮಟ್ಟಿಗೆ ದಗದಗನೆ ಹೊತ್ತಿ ಉರಿತಾ ಇದೆ ಅಂತ ಹೇಳಿ ಕೇಳಿ ರಾಷ್ಟ್ರೀಯ ಹೆದ್ದಾರಿ ಬೇರೆ ಸಣ್ಣದಾಗಿತ್ತು, ಈಗ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಅದೇ ಒಂದು ರೀಸನ್ಗೆ ಏನಾದರೂ ಈ ರೀತಿಯಾದಂತಹ ಭೀಕರ ದುರಂತ ಸಂಭವಿಸಿದೆನಾ ಅನ್ನೋದಂತ ತನಿಖೆ ನಂತರ ಮತ್ತಷ್ಟು ವಿಚಾರಗಳು ಬಯಲಿಗೆ ಬರುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಯಾರ ತಪ್ಪಿದೆ, ಯಾರಾದರೂ ಏನಾದರೂ ತುಂಬ ಅತಿ ವೇಗವಾಗಿ ಏನಾದರೂ ಚಾಲನೆ ಮಾಡ್ತಾ ಇದ್ರಾ ಅನ್ನುವಂಥದ್ದು ಕೂಡ ತನಿಖೆ ಮಾಡುವಂಥದ್ದು ಈ ಒಂದು ಪ್ರಕರಣದಲ್ಲಿ ಅಗತ್ಯತೆ ಇರುವಂಥದ್ದು. ನೋಡ್ತಾ ಇದ್ದಂತೆ ಕ್ಷಣ ಮಾತ್ರ ಏಕಾಏಕಿಯಾಗಿ ಬಸ್ ಹೊತ್ತಿ ಹೊರದಿರುವಂಥದ್ದು. ದೇವಾಪುರ ಬಳಿಯ ಶಾಂತಪುರ ಕ್ರಾಸ್ನಲ್ಲಿ ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸಿದೆ. 6 ಮಂದಿ ಸಜೀವ ದಹನರಾಗಿದ್ದಾರೆ. ಗುರುತು ಸಿಗಲಾರ್ದಷ್ಟು ಮೃತದೇಹಗಳನ್ನು ಪತ್ತೆ ಹಚ್ಚೋದು ಕೂಡ ತುಂಬಾ ಹರಸಾಹಸ ಪಡುವಂತಹ ಪರಿಸ್ಥಿತಿ ಒಳಗಾಗಿದ್ದಾರೆ. ಎಸ್ ನೋಡಿ, ಯಾದಗಿರಿಯ ಸುರಪುರದಲ್ಲಿ ಘನಘೋರ ದುರಂತ ಇದು. ನಿಜಕ್ಕೂ ಬೇಸರದ ಸಂಗತಿ. ಈ ರೀತಿಯಾಗಿ ಆಗತ್ತೆ ಅಂತ ಹೇಳಿ ಕೂಡ ಪಾಪ ಪ್ರಯಾಣಿಕರು ಅನ್ಕೊಂಡಿರ್ಲಿಲ್ಲ. ಬೆಳಗ್ಗಾಗುವಷ್ಟರಲ್ಲಿ ಈ ರೀತಿಯಾಗಿ ಆಗಿಬಿಟ್ಟಿದೆ. ತಾವು ಸುಟ್ಟು ಕರಕಲಾಗ್ತೀವಿ ಅಂತ ಹೇಳಿ ಕೂಡ ಅನ್ಕೊಂಡಿರ್ಲಿಲ್ಲ ಪಾಪ ಅವರ ಕುಟುಂಬಸ್ಥರು. ರೀತಿಯಾದಂತಹ ಆಕ್ರಂದನ ಮುಗಿಲು ಮುಟ್ಟಿದೆ. ಕಾರು ಮತ್ತು ಬಸ್ ಮಧ್ಯೆ ನಡೆದಿರುವಂತಹ ಭೀಕರ ಆಕ್ಸಿಡೆಂಟ್ ಇದು. ಈ ಒಂದು ಘಟನೆಯಲ್ಲಿ ಈಗ 7 ಮಂದಿ ಸಜೀವ ದಹನರಾಗಿದ್ದಾರೆ. ಆ ಮೃತದೇಹಗಳನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ಪೊಲೀಸರ ತಂಡ ಕೂಡ ಆಗಮಿಸಿದ್ದಾರೆ. ಮತ್ತೊಂದು ಕಡೆ ಆಂಬ್ಯುಲೆನ್ಸ್ ಈ ಸೇವೆಯನ್ನು ಕೂಡ ಒದಗಿಸಲಾಗಿದೆ. ಯಾಕಂತಂದ್ರೆ ಆ ಸಿಕ್ಕಂತಹ ಮೃತದೇಹಗಳು ಏನಿದಾವೆ ಆ ಮೃತದೇಹಗಳನ್ನು ಆಂಬ್ಯುಲೆನ್ಸ್ನಲ್ಲಿ ಶಿಫ್ಟ್ ಮಾಡಲಾಗುತ್ತೆ, ಮರಣೋತ್ತರ ಪರೀಕ್ಷೆಗೆ ಕಳಿಸ್ಕೊಡ್ಲಾಗುತ್ತೆ. ಸಜೀವ ದಹನರಾಗಿದ್ದಾರೆ ಅಷ್ಟೇ ಅಲ್ಲ, ಮತ್ತೊಂದು ಕಡೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಕೂಡ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಿಂದ ಕಲಬುರಗಿ ಕಡೆಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಇದು. ಮತ್ತೊಂದು ಕಡೆ ಯಾದಗಿರಿಯಿಂದ ರಾಯಚೂರು ಕಡೆಗೆ ಹೊರಟಿದ್ದಂತಹ ಕಾರು ಮುಖಾಮುಖಿ ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದಾಗಿ ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸಿಬಿಟ್ಟಿದೆ. ಅಲ್ಲಿರುವಂತಹ ಸ್ಥಳೀಯರು ಪಾಪ ಸಹಾಯ ಮಾಡೋದಕ್ಕೆ ಬಂದಿದ್ರು. ಎಸ್, ಇದೇ ಕುರಿತಂತೆ ಈಗ ಸುರಪುರ ಎಂಎಲ್ಎ ರಾಜವೇಣುಗೋಪಾಲ್ ನಾಯಕ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಸರ್, ಈ ರೀತಿಯಾದಂತಹ ದುರ್ಘಟನೆ ನಡೆದು ಹೋಗ್ಬಿಟ್ಟಿದೆ. ನಿಜಕ್ಕೂ ಬೇಸರದ ಸಂಗತಿ ಇದು. ಬಹಳ ಬೇಜಾರದ ಸಂಗತಿ ಅದು. ಒಂದು ಫ್ಯಾಮಿಲಿ ಟೋಟಲ್ ಡೆತ್ ಆಗ್ಬಿಟ್ಟಿದ್ದಾರೆ. 2 ಮಕ್ಕಳು ಉಳ್ಕೊಂಡಿದ್ದಾರೆ. ಅವರು ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಇದು ಗುಲ್ಬರ್ಗಕ್ಕೆ ರೆಫರ್ ಮಾಡಿದೆ ಸುರಪುರ ಹಾಸ್ಪಿಟಲ್ ಇಂದ. ವೆಹಿಕಲ್ ಕಾರ್ ಹೋಗಿ ಬಸ್ಸಿಗೆ ಡ್ಯಾಶ್ ಹೊಡೆದಿರೋ ತರ ಅಲ್ಲಿ ಕಾಣಿಸಕತ್ತದ. ಅದಕ್ಕೆ ಟೈರ್ ಏನೋ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಟೈರ್ ಬ್ಲಾಸ್ಟ್ ಆದ್ರೆ ಮತ್ತೆ ಅನಿವಾರ್ಯ ಅದು ಹೇಳಕ್ ಬರಲ್ಲ ಯಾರು ತಪ್ಪು ಅಂತ. ಆಕ್ಸಿಡೆಂಟ್ ಆಗಿದೆ. ರೋಡ್ ಸ್ವಲ್ಪ ವೈಡ್ ಇಲ್ಲದೆ ಇರೋದಕ್ಕೆ ಕಾರಣ ಆಗಿದೆ ಅಂತ ನನ್ಗನ್ಸ್ತದೆ. ಸೆಂಟ್ರಲ್ ಗವರ್ಮೆಂಟ್ ಅವ್ರದ್ದು NH ರೋಡ್ ವೈಡ್ ಮಾಡಬೇಕು. ಬಹಳಷ್ಟು ಸರಿ ನಮ್ಮ MP ಅವರು ಜಿ ಕುಮಾರ್ ನಾಯ್ಕ ರಾಯಚೂರು MP ಅವರನ್ನು ಬಹಳಷ್ಟು ಟ್ರೈ ಮಾಡ್ಯಾರ. ನಾವು ನಿರಂತರವಾಗಿ ಅದರಲ್ಲಿ ಟಚ್ ಅಲ್ಲಿ ಇವಿ. ಇನ್ನ ತನಕ ನಾನು MLA ಆಗಿ 2 ವರ್ಷ ಆಯ್ತು. ಅವಾಗಿಂದಾನೆ ಟ್ರೈ ಮಾಡ್ತಾ ಇದ್ದೀನಿ. ಇನ್ನ ಬಹಳಷ್ಟು ಅಪಘಾತಕ್ಕೆ ಕಾರಣ ರೋಡ್ ವೈಡ್ ಇಲ್ಲದೆ ಇರೋದಕ್ಕೆ, ಗುಡ್ಡ ಪ್ರದೇಶ ಅದಲ್ಲ, ಸ್ವಲ್ಪ ರೋಡನ್ನು ವೈಡ್ ಇಲ್ಲದೆ ಇರೋದಕ್ಕೆ ಇವೆಲ್ಲ ಬಹಳಷ್ಟು ಆಕ್ಸಿಡೆಂಟ್ ಗಳು ಆಗತ್ತಾವ ಅಲ್ಲಿ. ಈ ಹಿಂದೆನೂ ಆಗಿತ್ತ ಸರ್ ಇದೇ ರೀತಿಯಾಗಿ ಆಕ್ಸಿಡೆಂಟ್ಸ್? ಇಷ್ಟು ಡೆತ್ ಆಗಿಲ್ಲ, ಆದ್ರೆ ಕೆಲವೊಂದು ಒಬ್ರು ಇಬ್ರು ಡೆತ್ ಆಗ್ತಾ ಇದೆ ಅಲ್ಲಿ. ಬಹಳಷ್ಟು ಸರಿ ನಾನು ಲೆಟರ್ ಕೊಟ್ಟಿನಿ. ನಮ್ಮ MP ಅವರು ಜಿ ಕುಮಾರ್ ನಾಯ್ಕ ಅವರು
ಬಹಳಷ್ಟು ಲೆಟರ್ ಕೊಟ್ಟಾರ, ಅವರು ಟ್ರೈ ಮಾಡಕತ್ತಾರ. ಆದಷ್ಟು ಬೇಗ ಅದು ವೈಡ್ ಮಾಡಬೇಕು, ಅದಕ್ಕೆ ಪ್ರೊಸೀಜರ್ ಎಲ್ಲಿ ಸ್ಟಕ್ ಆದ್ರೂ ಅದು ಪ್ರೊಸೀಜ್ ಮಾಡ್ಬೇಕು ಅಂತ ನನಗೆ ಅನ್ಸೋದು. ಇಲ್ಲಿ ಅಪಘಾತ ಸ್ಟಾಪ್ ಆಗ್ಬೇಕು ಅಂದ್ರೆ, ಈ ತರ ಅಪಘಾತ, ಯಾಕಂದ್ರೆ 7 ಜನ ತೀರ್ಕೋಬೇಕು ಅಂದ್ರೆ ಅದು ರೋಡ್ ಸರಿಯಾಗಿ ಇಲ್ಲದೆ ಇರೋದ ಕಾರಣಕ್ಕೆ ಆಗ್ತಾ ಇದೆ. ಮೃತರು ಎಲ್ಲಿಯವರು ಅಂತ ಏನಾದ್ರು ಗೊತ್ತಾಯ್ತಾ ಸರ್? ನೀವೇನಾದ್ರೂ ರಾಯಚೂರು ಮತಕ್ಷೇತ್ರದವರಾರ, ಓಕೆ, ಕೌನ್ಸಿಲರ್, ನಮ್ಮ ಕಾಂಗ್ರೆಸ್ ಕೌನ್ಸಿಲರ್ ಅಂತ ಗೊತ್ತಾಯ್ತು. ಆದ್ರೆ ಐಡೆಂಟಿಫೈ ಮಾಡಕ್ ಆಗ್ತಿಲ್ಲ, ಎಲ್ಲ ಬರ್ನ್ಔಟ್ ಆಗ್ಬಿಟ್ಟಾರೆ. ಹೌದು ಹೌದು ಹೌದು. ಮತ್ತೆ ಸ್ಥಳ ಅಂದ್ರೆ ಈಗ ಏನಾದ್ರು ಆಸ್ಪತ್ರೆಗೆ ಅವ್ರನ್ನ ಏನಾದ್ರು ದಾಖಲು ಮಾಡಿದಾರಾ? ನೀವೇನೋ ಆಸ್ಪತ್ರೆಗೆ ಹೋಗ್ತೀರಾ, ವಿಚಾರಿಸ್ತೀರಾ, ಹೆಂಗೆ ಸರ್? ಈಗ ನಾನು ಗುದ್ಲಿ ಪೂಜೆ ಇಟ್ಕೊಂಡು ನಾನು ಹಳ್ಳಿ ಕಡೆ ಹೋಗ್ತಾ ಇದ್ದೆ. ನನ್ಗೆ ಗೊತ್ತಾದ ತಕ್ಷಣ ಸ್ಪಾಟ್ಗೆ ಹೋಗಿದ್ದೆ. 7 ಜನ ಸ್ಪಾಟ್ ಡೆತ್ ಆಗ್ಬಿಟ್ಟಿದ್ದಾರೆ. 2 ಮಕ್ಕಳು ಕ್ರಿಟಿಕಲ್ ಇದಾರೆ. ಅವ್ರು ಸುರ್ಪುರ್ಗೆ ಕಳಿಸಿದ್ವಿ, ಅಲ್ಲಿಂದ ಗುಲ್ಬರ್ಗಕ್ಕೆ ರೆಫರ್ ಮಾಡಿದ್ದಾರೆ. ಅದನ್ನೇ ಅಲ್ಲಿ ಗುಲ್ಬರ್ಗ ಅವ್ರ ಜೊತೆ ಮಾತಾಡ್ತೀನಿ ನಾನು ಅಲ್ಲಿ ಹಾಸ್ಪಿಟಲ್ ಅಲ್ಲಿ. ಓಕೆ, ಅಂಡ್ ಸರ್ಕಾರದಿಂದ ಏನಾದ್ರೂ ಪರಿಹಾರ ಒದಗಿಸುವಂತ ಕೆಲಸ ಆಗುತ್ತಾ, ಹೆಂಗೆ ಸರ್? ಪರಿಹಾರ ಟ್ರೈ ಮಾಡ್ತೀನಿ. ಅದು VRL ಬಸ್ ಥ್ರೂ ಆಗಿರೋದು, ಗೌರ್ಮೆಂಟ್ ಬಸ್ ಅಲ್ಲ ಮ್ಯಾಮ್, VRL ಬಸ್ ಇಂದ ಆಗಿದೆ. VRL ಅವ್ರಿಗೂ ನಾನು ಮಾತಾಡ್ತೀನಿ, ಗೌರ್ಮೆಂಟ್ ಇಂದ ಟ್ರೈ ಮಾಡಿ ನೋಡೋಣ, ಟ್ರೈ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಅಪಘಾತದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದೀವಿ. ಎಷ್ಟರ ಮಟ್ಟಿಗೆ ಹೊತ್ತಿ ಉರಿತಾ ಇದೆ ಬಸ್. ಈಗಾಗಲೇ ಮೃತದೇಹಗಳನ್ನು ಕೂಡ ಶಿಫ್ಟ್ ಮಾಡಲಾಗಿರುವಂಥದ್ದು. ಕಾರು ಮತ್ತು ಬಸ್ಸಿನ ನಡುವೆ ನಡೆದಿರುವಂತಹ ಭೀಕರ ದುರಂತ ಇದು. ಈಗಾಗಲೇ ಸಾಕಷ್ಟು ಮಂದಿ ಆ ಒಂದು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ. ಮರಣೋತ್ತರ ಪರೀಕ್ಷೆಗೂ ಕೂಡ ಕಳಿಸ್ಕೊಡ್ಲಾಗುತ್ತೆ. ದೇವಾಪುರ ಬಳಿ ನಡೆದಿರುವಂತಹ ಭೀಕರ ಆಕ್ಸಿಡೆಂಟ್ ಇದು.